ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ವಿ4 ನ್ಯೂಸ್ನ ಮದ್ದಿನೊಳಗಿನ ಮದ್ದು ನಕಲಿಗಳ ಗುಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಹಾರವೇ ಔಷಧ ಎಂದು ಹೇಳಿದವರು ಕೂಡ ತಿಂಡಿಯಂತೆ ಮಾತ್ರೆ ನುಂಗಿತ್ತಿದೆ. ಆಹಾರಗಳು ನಕಲಿಯಾದ ಕಾಲದಲ್ಲಿ ಮದ್ದಿನದೇನು ನಂಬಿಕೆ ಕಾಣುವ ಬನ್ನಿ. ಅಜ್ಜಿ ಮದ್ದು, ಮನೆಮದ್ದು, ಸಿದ್ಧ, ಯುನಾನಿ ಮೊದಲಾದ ಮದ್ಪದ್ಧತಿಗಳು ಭಾರತದಲ್ಲಿ ಇದೆ. ಯುನಾನಿ ಅರಬ್ ಮೂಲದ್ದಾಗಿದ್ದು ಮುಸ್ಲಿಂ ಅರಸರ ಕಾಲದಲ್ಲಿ ಬಳಕೆಗೆ ಬಂದಿದೆ. ಇವುಗಳಲ್ಲಿ ಮನೆಮದ್ದು ಮತ್ತು ಅಜ್ಜಿಮದ್ದು ಎನ್ನುವುದು ಪ್ರಪಂಚದ ಎಲ್ಲ ಕಡೆ ನಮ್ಮ ಪೂರ್ವಜರು ಮದ್ದು ಮಾಡುತ್ತಿದ್ದ ವಿಧಾನವಾಗಿದೆ. ಅವು ಸಾಮಾನ್ಯ ಕಷಾಯಗಳು, ಪುಡಿಗಳು ಆಗಿರುತ್ತಿದ್ದವು. ದಿನಬಳಕೆಯಾಗಿಯೂ ಆಹಾರವಾಗಿಯೂ ಬಳಕೆಯಾಗುತ್ತಿದ್ದವುಗಳಾಗಿದ್ದವು. ಚಿಕೋರಿ ಬೇರುಗಡ್ಡೆಯು ಮುಖ್ಯವಾಗಿ ಯುರೋಪ್ ಮೂಲದ್ದು. ಯುರೋಪಿಯನ್ನರು ಇದರ ಕಷಾಯವನ್ನು ಆಗಾಗ ಕುಡಿಯುತ್ತಿದ್ದರು. ಅದು ಮದ್ದಾಗಿಯೂ ಇತ್ತು, ಆಹಾರವಾಗಿಯೂ ಇತ್ತು. ಮಹಾಯುದ್ಧಗಳ ಕಾಲದಲ್ಲಿ ಯುರೋಪಿಗೆ ಕಾಫಿ ಪೂರೈಕೆ ತೀರಾ ಕಡಿಮೆಯಾಯಿತು. ಆಗ ಫ್ರೆಂಚರು ಕಾಫಿ ಪುಡಿ ಅರ್ಧ, ಚಿಕೋರಿ ಪುಡಿ ಅರ್ಧ ಸೇರಿಸಿ ಹೊಸ ಕಾಫಿ ತಯಾರಿಸಿದರು. ಈಗ ಎಲ್ಲ ಕಡೆ ಮಾರುವುದು ಚಿಕೋರಿ ಕಾಫಿಯನ್ನೇ ಆಗಿದೆ. ಪೂರ್ಣ ಕಾಫಿ ಪುಡಿ ಸದ್ಯ ಯಾರಿಗಾದರೂ ಕೊಟ್ಟರೆ ಅದನ್ನು ನಕಲಿ ಎಂದಾರು ಹುಷಾರು. ಚಿಕೋರಿ ಗಡ್ಡೆ ಹೀಗಾದರೆ ಅದರ ಎಲೆಯ ಪುಡಿ ಯುನಾನಿಯಲ್ಲಿ ಹಲವು ಕಾಯಿಲೆಗಳಿಗೆ ಮದ್ದೆನಿಸಿದೆ. ನಮ್ಮ ಹೊಟ್ಟೆಯಲ್ಲಿ ಮಧ್ಯ ಅಮೆರಿಕದ ಹಣ್ಣುಗಳ ರಾಶಿಯೇ ಇದೆ. ಅವುಗಳಲ್ಲಿ ಒಂದು ಪಪ್ಪಾಯಿ. ಇದನ್ನು ಅಲ್ಲಿನವರು ಆಹಾರವಾಗಿ, ಹಣ್ಣಾಗಿ, ಕೆಲವೊಮ್ಮೆ ಮದ್ದಾಗಿ ಬಳಸುತ್ತಿದ್ದರು. ಸುಮಾರು 150 ವರ್ಷಗಳಿಂದ ಭಾರತದಲ್ಲಿ ಬೆಳೆಸುತ್ತಿದ್ದಾರೆ. ಭೂಪನೊಬ್ಬ ಸಾವಿರಾರು ವರ್ಷಗಳಿಂದ ಪಪ್ಪಾಯಿ ಎಲೆಯ ಕಷಾಯ ಬಳಸುತ್ತಿದ್ದುದು ಆಯುರ್ವೇದದಲ್ಲಿ ಇದೆ ಎಂದು ಲೇಖನ ಬರೆದಿದ್ದ. ರಾಮದೇವ್ ಎಂಬ ಯೋಗಪ್ಪರ ಕಂಪನಿ ಮಾಡುವುದು ಬಹುತೇಕ ಪ್ಯಾಕಿಂಗ್ ಕೆಲಸ. ಹಮ್ದರ್ದ್ ಕಂಪನಿಯವರ ರೂಫ್ ಅಬ್ಜಾ ಗುಲಾಬಿ ಶರ್ಬತ್ತು ಯುನಾನಿ ಮದ್ಪದ್ಧತಿಯಿಂದ ಬಂದಿದೆ. ಮೊದಲನೆಯದಾಗಿ ಗುಲಾಬಿ ಹೂವು ಭಾರತದ್ದಲ್ಲ, ಯುರೋಪ್ ಮೂಲದ ಆ ಹೂವು ಮತ್ತು ಅದರ ಗುಲ್ಕಂದ್. ಶರ್ಬತ್ತು ಭಾರತಕ್ಕೆ ಬಂದುದು ಮುಸ್ಲಿಂ ಅರಸರ ಕಾಲದಲ್ಲಿ. ರಾಮದೇವ್ ನಮ್ಮದೇ ನಿಜವಾದ ಗುಲಾಬಿ ಶರ್ಬತ್ತು, ಪುರಾತನ ಆಯುರ್ವೇದ ಪದ್ಧತಿಯಲ್ಲಿ ತಯಾರಿಸಲಾಗಿದೆ ಎಂದು ಹೇಳಿಬಿಡುವುದೇ. ರಾಮದೇವ್ರ ಇದು ಮತ್ತು ಕೆಲವು ತಯಾರಿಕೆಗಳು ಕೋರ್ಟು ಮೆಟ್ಟಿಲು ಹತ್ತಿದೆ. ಚ್ಯವನ್ಪ್ರಾಶ ಆಯುರ್ವೇದ ಮೂಲದ್ದು ಎಂದರೂ ಅದರಲ್ಲಿ ಮೂಲ ಅಜ್ಜಿಮದ್ದುಗಳ ವಿಧಾನವಿದೆ. ಡಾಬರ್ ಕಂಪನಿಯವರ ಚ್ಯವನ್ಪ್ರಾಶವು ಶತಮಾನಗಳಿಂದ ಬಳಕೆಯಲ್ಲಿದೆ. ರಾಮದೇವ್ ಯೋಗಪ್ಪ ಮೊನ್ನೆ ಮಾಡಿ ನನ್ನದೇ ಒರಿಜಿನಲ್ ಎಂದು ಬಿಟ್ಟರು. ಇಂತಹ ಹಲವು ಅಡಾವುಡಿ ಪ್ರಕರಣಗಳು ಯೋಗಪ್ಪ ಎದುರಿಸುತ್ತಿದ್ದಾರೆ. ಈ ವಿಷಯ ಈಗ ಯಾಕೆಂದರೆ ಭಾರತದ ಎಲ್ಲ ಮತ್ಪದ್ಧತಿಗಳ ಮದ್ದನ್ನು ಆಯುರ್ವೇದ ಎನ್ನುವ ಒಂದು ಮನೋಸ್ಥಿತಿ ಹುಟ್ಟಿದೆ. ಅಲ್ಲದೆ ಮದ್ಬಳಕೆ ವಸ್ತುಗಳ ವಿಷಯದಲ್ಲಿ ನಕಲಿ ಸಮಸ್ಯೆ ಬಹಳ ಇದೆ. ಹಿಂದೆ ತುಳುನಾಡಿನಲ್ಲಿ ಆಗಾಗ ತಿಮರೆ ಇಲ್ಲವೇ ಒಂದೆಲಗದ ಚಟ್ನಿ ಮಾಡಿ ಸೇವಿಸುತ್ತಿದ್ದರು. ಹಲವಾರು ತಾನಾಗಿ ಬೆಳೆಯುವ ಸೊಪ್ಪುಗಳನ್ನು ಬಳಸುತ್ತಿದ್ದರು. ಈಗ ಅವೆಲ್ಲ ಇಲ್ಲ ಎನ್ನುವಷ್ಟು ಅಪರೂಪವಾಗಿದೆ. ಅವೆಲ್ಲ ಜೀವ ಬದುಕಿನ ಮದ್ದಿನ ಅಂಶಗಳು ಆಗಿದ್ದವು. ಅವುಗಳ ಪುಡಿ, ಕಷಾಯಗಳು ಈಗ ವ್ಯಾಪಾರವಾಗುತ್ತಿದೆ. ಅದು ತಪ್ಪಲ್ಲ, ಅದರ ಸತ್ಯಾಸತ್ಯತೆಯದೇ ಸಮಸ್ಯೆ. ಅರಸಿನವು ಸಿದ್ಧ ಮತ್ಪದ್ಧತಿ ಮೂಲದ್ದು. ಈಗಲೂ ದ್ರಾವಿಡ ಪ್ರದೇಶದಲ್ಲೇ ಇದರ ಬೆಳೆ ಮತ್ತು ಹೆಚ್ಚು ಬಳಕೆ. ಆದರೆ ನಕಲಿ ಅರಸಿನ ಪುಡಿ ಅತಿ ದೊಡ್ಡ ಸಮಸ್ಯೆಯಾಗಿದೆ. ಅರಸಿನ ಹಾಗೂ ಹಲವು ಗಿಡಮೂಲಿಕೆಗಳನ್ನು ನೇರ ಬಳಸುವುದು ನಮ್ಮ ಪದ್ಧತಿ. ಅರಸಿನದಲ್ಲಿ ಔಷಧಿಯುಕ್ತ ಅಂಶ ಯಾವುದು ಎಂಬುದನ್ನು ಯುಎಸ್ಎಯಲ್ಲಿ ಸಂಶೋಧಿಸಲಾಯಿತು. ಆಗ ಅದು ಹಕ್ಕುಸ್ವಾಮ್ಯದ ಪ್ರಶ್ನೆಯಾಗಿ ಮೇಲೆದ್ದಿತು. ಕರ್ನಾಟಕದ ಪಡುವಣಘಟ್ಟದಲ್ಲಿ ಅಂದಾಜು 13 ಟನ್ ಅಶೋಕ ಮರದ ತೊಗಟೆಗಳು ಸಿಗುತ್ತದೆ. ಆದರೆ ಬೇಡಿಕೆ ಅದರ ದುಪ್ಪಟ್ಟು ಇರುವುದರಿಂದ ಕಲಬೆರಕೆ ತೊಗಟೆ ದೊಡ್ಡ ಗುಲ್ಲಾಗಿತ್ತು. ಅಶೋಕ ಮರದ ತೋಪುಗಳು ಕೂಡ ನಮ್ಮಲ್ಲಿ ಇಲ್ಲ. ಆಯುರ್ವೇದ ಔಷಧಿಗಳಲ್ಲಿ ಬಳಸುವ ಅಶೋಕ ಚೆಕ್ಕೆಗಳಲ್ಲಿ 85% ನಕಲಿ ಎಂದು ಮದ್ದು ಕಂಪನಿಗಳು ಆಪಾದಿಸಿದ್ದವು. ಮಣಿಪುರ, ಮಹಾರಾಷ್ಟ್ರಗಳು ಇಂತಹ ಬೆರಕೆ ಚೆಕ್ಕೆ ಪೂರೈಸುವುದಾಗಿ ಆಪಾದಿಸಲಾಗಿದೆ. ಆಯುರ್ವೇದ ವೈದ್ಯರು ಅಲೋಪತಿ ಮದ್ದು ನೀಡಲು ಅನುಮತಿ ಬೇಕು ಎಂದು ಚಳವಳಿ ಮಾಡಿದ್ದು ಇದೆ. ಅಲೋಪತಿ ಸುಳ್ಳು, ನಮ್ಮದೇ ಸತ್ಯ ಎಂದು ಹೇಳುವುದು ನಡೆದಿದೆ. ಮುಖ್ಯವಾಗಿ ನೋವು ನಿವಾರಕಗಳು, ಆಂಟಿಬಯೋಟಿಕ್ಗಳು, ಉರಿಯೂತದ ಇನ್ಫ್ಲಮೇಟರಿ, ಅಲೋಪತಿ ಮದ್ದುಗಳು ಎಲ್ಲ ಪದವಿ ಓದಿದ ಆಯುರ್ವೇದ ವೈದ್ಯರು ಬಳಸುತ್ತಾರೆ. ಸಾಕಷ್ಟು ನಕಲಿ ವೈದ್ಯರು ಕೂಡ ಭಾರತದಲ್ಲಿ ಇದ್ದು ಅವರು ಕೂಡ ಅಲೋಪತಿ ಪ್ರಾಥಮಿಕ ಮದ್ದುಗಳನ್ನು ಬಳಸುತ್ತಾರೆ.
ಹೀಗೆಂದ ಕೂಡಲೇ ಅಲೋಪತಿ ಮದ್ದುಗಳೆಲ್ಲ ಸಾಚಾ ಎಂದು ಹೇಳಲಿಕ್ಕಾಗದು. ನಕಲಿ ಮದ್ದು ತಯಾರಕರು ಎಲ್ಲ ಮದ್ಪದ್ಧತಿಗಳಲ್ಲೂ ಇದ್ದಾರೆ. ಮದ್ದೇನು, ನಕಲಿ ಆಹಾರಗಳ ವಿಷಯದಲ್ಲೂ ಭಾರತವು ವಿಶ್ವ ಚಾಂಪಿಯನ್ ಎನ್ನಲಾಗಿದೆ. ಮದ್ದಿನೊಳಗಿನ ಮದ್ದು, ನಕಲಿಗಳ ಗುದ್ದು ವಿಶೇಷ ಕಾರ್ಯಕ್ರಮದಿಂದ ಈಚೆಗಾಗುವ. ಇಂದು ಮಾನವ ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ರಾಸಾಯನಿಕ ಇಲ್ಲದ, ನಕಲಿಯಲ್ಲದ ಆಹಾರ ಎಲ್ಲಿ ಸಿಗುತ್ತದೆ ಎನ್ನುವುದಾಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.